ಹಾಯ್ ವೀಕ್ಷಕರೇ, ನಮಸ್ಕಾರ. ಎಲೆಕ್ಟ್ರಾನಿಕ್ ಸಫಾರಿ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಕ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೀವು ನೋಡ್ತಾ ಇರೋದು ರೆಜಿಸ್ಟರ್ನ ಇಮೇಜ್. ಇದ್ರ ಪಕ್ಕದಲ್ಲಿ ಕಾಣ್ತಾ ಇರೋದು ಜಿಗ್ಜಾಗ್ ಶೇಪಲ್ಲಿ ಇರೋದೇ ರೆಜಿಸ್ಟರ್ನ ಸಿಂಬಲ್. ನಾವು ಯಾವಾಗೆಲ್ಲ ಸರ್ಕ್ಯೂಟ್ನಲ್ಲಿ ರೆಜಿಸ್ಟರ್ನ ರಿಪ್ರೆಸೆಂಟ್ ಮಾಡ್ತೀವೋ ಆವಾಗೆಲ್ಲ ನಾವು ಈ ರೆಜಿಸ್ಟರ್ನ ಸಿಂಬಲ್ನ ಯೂಸ್ ಮಾಡಿ ರಿಪ್ರೆಸೆಂಟ್ ಮಾಡ್ತೀವಿ ರೆಜಿಸ್ಟರ್ನ. ಈ ರೆಜಿಸ್ಟರ್ ಮೇಲೆ ಏನೆಲ್ಲ ಕಾಣ್ತಿದ್ದಾವಲ್ಲ ಕಲರ್ ಬ್ಯಾಂಡ್ಸು, ಇವನ್ನ ನಾವು ಕಲರ್ ಬ್ಯಾಂಡ್ಸ್ ಅಂತ ಕರಿತೀವಿ. ಈ ಕಲರ್ ಬ್ಯಾಂಡ್ಸ್ ಮೂಲಕನೇ ನಾವು ಈ ರೆಜಿಸ್ಟರ್ನ ವ್ಯಾಲ್ಯೂನ ತಿಳ್ಕೊಬೋದು. ಇನ್ನು ಈ ರೆಜಿಸ್ಟರ್ನ ಯೂಸಸ್ ಏನಪ್ಪ ಅಂತ ಅಂದರೆ, ರೆಜಿಸ್ಟರ್ ಏನು ಮಾಡುತ್ತೆ, ಕರೆಂಟ್ನ ಫ್ಲೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ? ವಾಟ್ ಇಟ್ ವಿಲ್ ಡೂ, ರೆಜಿಸ್ಟರ್ ವಿಲ್ ಕಂಟ್ರೋಲ್ ದ ಫ್ಲೋ ಆಫ್ ಕರೆಂಟ್. ಇನ್ನು ನೆಕ್ಸ್ಟ್ ಬಂದು ಇದನ್ನು ನಾವು ರೆಜಿಸ್ಟರ್ನ ಎಲ್ಲೆಲ್ಲೆಲ್ಲ ಯೂಸ್ ಮಾಡಬಹುದು. ರೆಜಿಸ್ಟರ್ನ ನಾವು LEDಸಲ್ಲಿ ಯೂಸ್ ಮಾಡ್ಬೋದು, ಮೊಬೈಲ್ ಚಾರ್ಜರ್ಸಲ್ಲಿ ಯೂಸ್ ಮಾಡ್ಬೋದು, ಪವರ್ ಸಪ್ಲೈಸಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಕೆಪಾಸಿಟರ್. ಈ ಕೆಪಾಸಿಟರ್ ಅಂದರೆ ಇಟ್ಸ್ ಜಸ್ಟ್ ಲೈಕ್ ಮಿನಿ ಬ್ಯಾಟ್ರಿ ಅಂತಲೇ ಹೇಳ್ಬೋದು. ಇದೊಂದು ಕಂಪೋನೆಂಟ್. ಇದೇನು ಮಾಡುತ್ತೆ ಅಂದರೆ ಚಾರ್ಜ್ನ ಸ್ಟೋರ್ ಮಾಡುತ್ತೆ, ಡಿಸ್ಚಾರ್ಜ್ ಮಾಡುತ್ತೆ. ಇದೇ ಇದರ ಮೇನ್ ಪರ್ಪಸ್ ಆಗಿರುತ್ತೆ. ನಾವು ಎಲ್ಲೆಲ್ಲೆಲ್ಲ ಚಾರ್ಜ್ನ ಸ್ಟೋರ್ ಮಾಡೋದು, ಡಿಸ್ಚಾರ್ಜ್ ಮಾಡೋದಕ್ಕೆ ಕಾಂಪೊನೆಂಟ್ ಯೂಸ್ ಮಾಡಬೇಕು ಅಂತಂದರೆ ಇಟ್ಸ್ ಅ ಪರ್ಫೆಕ್ಟ್ ಕಾಂಪೊನೆಂಟ್ ಕೆಪಾಸಿಟರ್. ಇನ್ನು ಕೆಪಾಸಿಟರ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಪ್ಪ ಅನ್ನೋದಾದರೆ ಪವರ್ ಬ್ಯಾಂಕಲ್ಲಿ ಯೂಸ್ ಮಾಡ್ತೀವಿ, TV ಆ್ಯಂಪ್ಲಿಫೈಯರ್ಸಲ್ಲಿ ಯೂಸ್ ಮಾಡ್ತೀವಿ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಕೆಪಾಸಿಟರ್ನ ಇಮೇಜ್. ಕೆಪಾಸಿಟರ್ ಪಕ್ಕದಲ್ಲೇ ಕಾಣಿಸ್ತಾ ಇರೋದು ಕೆಪಾಸಿಟರ್ನ ಸಿಂಬಲ್. ಕೆಪಾಸಿಟರ್ನ ನಾವು ಸರ್ಕ್ಯೂಟಲ್ಲಿ ರಿಪ್ರೆಸೆಂಟ್ ಮಾಡಬೇಕು ಅಂದಾಗೆಲ್ಲ ನಾವು ಈ ಸಿಂಬಲ್ನ ಯೂಸ್ ಮಾಡ್ತೀವಿ. ಕೆಪಾಸಿಟರ್ಸಲ್ಲಿ ಮೆನಿ ಟೈಪ್ಸ್ ಇರ್ತವೆ. ನೆಕ್ಸ್ಟ್ ಟಾಪಿಕ್ ಬಂದು ಡಯೋಡ್. ಡಯೋಡು ಇದನ್ನು ನಾವು ಒನ್ ವೇ ಗೇಟ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಂದೇ ಡೈರೆಕ್ಷನ್ನಲ್ಲಿ ಕರೆಂಟು ಫ್ಲೋ ಆಗುತ್ತೆ, ಸೊ ದ್ಯಾಟ್ ಸರ್ಕ್ಯೂಟಿಗೆ ಯಾವುದೇ ರೀತಿ ಹಾರ್ಮ್ ಆಗಬಾರ್ದು ಅನ್ನೋದಕ್ಕೆ. ಸರಿನಾ? ಎಲ್ಲೆಲ್ಲೆಲ್ಲ ನಾವು ಈ ಡಯೋಡ್ಸ್ನ ಯೂಸ್ ಮಾಡ್ತೀವಿ ಅಂತ ಅಂದರೆ, ಎಲ್ಲೆಲ್ಲೆಲ್ಲ ನಾವು AC ಕರೆಂಟ್ನ DC ಕರೆಂಟಾಗಿ ಕನ್ವರ್ಟ್ ಮಾಡ್ತಿರ್ತೀವೋ ಅಂಥ ಎಲ್ಲ ಸಿಚುವೇಶನ್ಸ್ಗಳಲ್ಲಿ ನಾವು ಡಯೋಡ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಟ್ರಾನ್ಸಿಸ್ಟರ್. ಇದು ಟ್ರಾನ್ಸಿಸ್ಟರ್ನ ಸಿಂಬಲ್. ಟ್ರಾನ್ಸಿಸ್ಟರ್ ಇಮೇಜ್ರು ಕೂಡ ಅದ್ರ ಪಕ್ಕದಲ್ಲೇ ಕಾಣಿಸ್ತಾ ಇದೆ ನಿಮಗೆ. ಇದು ಟ್ರಾನ್ಸಿಸ್ಟರ್ ಸಿಂಬಲ್. ನಾವು ಸರ್ಕ್ಯೂಟಲ್ಲಿ ಯಾವಾಗೆಲ್ಲ ಡ್ರಾ ಮಾಡ್ತಿರ್ತೀವೋ, ಸರ್ಕ್ಯೂಟಲ್ಲಿ ಯೂಸ್ ಮಾಡುವಾಗ ಈ ಟ್ರಾನ್ಸಿಸ್ಟರ್ನ ರಿಪ್ರೆಸೆಂಟ್ ಮಾಡಬೇಕು ಅಂತ ಅನ್ನೋದೇ ಆದರೆ ನಾವು ಈ ಸಿಂಬಲ್ನ ಯೂಸ್ ಮಾಡ್ತೀವಿ. ಇದು ಟ್ರಾನ್ಸಿಸ್ಟರು ಸ್ವಿಚ್ ಆರ್ ಆ್ಯಂಪ್ಲಿಫೈಯರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಇನ್ನು ಏನಪ್ಪ ಈ ಟ್ರಾನ್ಸಿಸ್ಟರ್ನ ಮೇನ್ ಯೂಸ್ ಅಂತ ಅಂದರೆ, ಯಾವಾಗೆಲ್ಲ ಲೋ ಫ್ರೀಕ್ವೆನ್ಸಿ ಇರುತ್ತೋ ಆವಾಗೆಲ್ಲ ನಮಗೆ ಹೈ ಫ್ರೀಕ್ವೆನ್ಸಿ ಬೇಕಪ್ಪ ಅಂತ ಅಂದರೆ ನಾವು ಈ ಟ್ರಾನ್ಸಿಸ್ಟರ್ನ ಯೂಸ್ ಮಾಡಿಕೊಂಡು ಹೈ ಫ್ರೀಕ್ವೆನ್ಸಿ ಮಾಡ್ಕೋಬೋದು. ಸರಿನಾ? ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇದೆ, ಎಲ್ಲಿ ಇದು ಮೇನಾಗಿ ಯೂಸ್ ಆಗುತ್ತೆ ಅನ್ನೋದಾದರೆ, ಯಾವಾಗೆಲ್ಲ ನಾವು ಸರ್ಕ್ಯೂಟ್ನ ಆನ್ ಆಫ್ ಮಾಡಬೇಕು, ಜಸ್ಟ್ ಲೈಕ್ 1 ಸೆಕೆಂಡಲ್ಲಿ ಈ ಸರ್ಕ್ಯೂಟು ಮೋರ್ ದೆನ್ 100 ಟೈಮ್ಸ್ ಆನ್ ಆ್ಯಂಡ್ ಆಫ್ ಆಗಬೇಕು ಅಂತ ಅನ್ನೋ ಕಂಡೀಷನಲ್ಲೆಲ್ಲ ನಾವು ಈ ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ಬೋದು. ಸರಿ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.